ಹಲೋ ಭಾರತ್ ಮಾತಾ ಕಿ ವಂದೇ ವಂದೇ ಹಲೋ ಭಾರತ್ ಮಾತಾ ಕಿ. ನೋಡಿ, ಮಕ್ಕಳಿಗೆ ಏನ್ ಇಷ್ಟ ಅದನ್ನ ನಾವು ಹೇಳ್ಕೊಟ್ರೆ ಅವರು ನಮ್ಗೆ ಅದನ್ನ ಸ್ಪಂದಿಸ್ತಾರೆ ಅಲ್ವಾ. ಮೊದಲನೇದಾಗಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೆ ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶಿಕ್ಷಕ ವೃಂದದವರಿದ್ದೀರಿ, ಇಲ್ಲಿ ಎಲ್ಲ ಶಿಕ್ಷಕ ವೃಂದದವರಿಗೂ ತಮ್ಮ ಸ್ವಾಗತವನ್ನ ಕೋರ್ತಾ, ಪ್ರಾಣಿ ಮಕ್ಕಳಾದಂತಹ ತಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾಗತವನ್ನ ಕೋರ್ತಾನೆ. ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿಯೊಡೆದು ಧರೆಗಿಳಿದು ಈ ಭೂಮಿ ಹಸಿರಾದೀತು ಹೇಗೆ ಅಂತ ಕವಿಗಳು ಹೇಳ್ತಾರಲ್ವ. ಆ ತರನಾದಂತಹ ಪ್ರೀತಿಯನ್ನ, ದೇಶ ಪ್ರೇಮವನ್ನ, ಭಕ್ತಿಯನ್ನ ಹೊಂದಿ ನಮ್ಮ ದೇಶಕ್ಕಾಗಿ ಮಡಿದಂತಹ ವೀರ ಸೇನಾನಿಗಳಿರ್ಬಹುದು, ಸ್ವತಂತ್ರ ಯೋಧರಿರ್ಬೋದು, ಅಂತಹವರನ್ನ ನೆನೆಸ್ಕೊಳ್ತಕ್ಕಂತಹ ಸವಿ ನೆನಪನ್ನ ಮಾಡ್ಕೊಳ್ತಕ್ಕಂತಹ ದಿನ ಸ್ವತಂತ್ರ ದಿನಾಚರಣೆ ಅಲ್ವಾ ಮಕ್ಕಳ. ನಮ್ಗೆ ಯಾವಾಗ ಸ್ವತಂತ್ರ ಬಂದಿದ್ದು? 1947, 1947. ಇವತ್ತಿಗೆ ಎಷ್ಟು ವರ್ಷ ಆಯ್ತು? 80 ವರ್ಷ ಆಯ್ತು ಅಲ್ವಾ. ನಮ್ಮ ಇಂತಹ ಒಂದು ಅದ್ಭುತವಾದಂತಹ ಸ್ವತಂತ್ರವನ್ನ ಪಡೆದಂತಹ ದಿವಸವನ್ನ ನಾವು ಸ್ವತಂತ್ರ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ ಅಲ್ವಾ. ಇವತ್ತು ಏನಾಗಿದೆ? ಜಾತಿ ಮತ ಧರ್ಮಗಳಲ್ಲಿ ನಮ್ಮ ದೇಶವನ್ನ ವಿಭಜನೆಯನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಕವಿಗಳು ಏನಂತ ಹೇಳ್ತಾರೆ? ನಮ್ಮ ಹಾದಿಯಲ್ಲಿ ಯಾರಾದರೂ ಮುಳ್ಳು ಹಾಕಿದರೆ ಅವರ ಹಾದಿಗೆ ನಾವು ಹೂವು ಹಾಕೋಣ. ನಮ್ಮ ಮನೆಗೆ ಯಾರಾದರೂ ಕಲ್ಲು ಹೊಡೆದರೆ ಅವರ ಮನೆಗೆ ನಾವು ಹಣ್ಣು ಹಾಕೋಣ. ವೇಷದಿಂದ ಸಾಧಿಸಲು ಏನಿದೆ ಈ ಜಗತ್ತಿನಲ್ಲಿ? ಪ್ರೀತಿ ಹೊಂದಿದ್ದರೆ ಸಾಕು, ಈ ಜಗತ್ತೇ ನಮ್ಮ ಜೊತೆಯಲ್ಲಿ ಅಂತ ಕವಿವರಿಯರು ಹೇಳ್ತಾರಲ್ವಾ. ಹಾಗೆ ಆ ಪ್ರೀತಿ ವಿಶ್ವಾಸವನ್ನ ನಾವು ಬೆಳೆಸ್ಕೋಬೇಕು, ಎಲ್ಲರೂ ಒಗ್ಗಟ್ಟಿನ ಮಂತ್ರವನ್ನ ನಾವು ಜಪಿಸ್ಬೇಕು ಅಂತ ಹೇಳ್ತೇನೆ. ಗೊತ್ತಾಯ್ತಾ? ನೋಡಿ, ನಾವು ಇತಿಹಾಸವನ್ನ ಬಲ್ಲವರು ಇತಿಹಾಸವನ್ನ ರಚಿಸಬಲ್ಲರು ಅಂತ ನಾವು ಏನ್ ಹೇಳ್ತೇವೆ. ಏನಕ್ಕೆ ನಮ್ಗೆ ಇತಿಹಾಸ ಬೇಕು? ಬ್ರಿಟಿಷರು ನಮ್ಮನ್ನ 300 ವರ್ಷಕ್ಕಿಂತ ಹೆಚ್ಚು ಆಳ್ವಿಕೆಯನ್ನು ಮಾಡಿದ್ರು. ಎಷ್ಟು ವರ್ಷ ಮಾಡಿದ್ರು ಮಕ್ಕಳ? 300 ಇಯರ್ಸ್, 300 ವರ್ಷ ನಮ್ಮ ದೇಶವನ್ನ ಅವರು ಆಳಿದ್ರು. ಅವರು ಆಳಿದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು? ಅವರು ನಮ್ಮಲ್ಲಿ ಇದ್ದಂತಹ ಚಿನ್ನ, ಬೆಳ್ಳಿ, ದವಸ, ಧಾನ್ಯ ಎಲ್ಲವನ್ನ ಲೂಟಿ ಹೊಡೆದವರು. ಮತ್ತೆ ನಮ್ಮ ಸಂಸ್ಕೃತಿಯನ್ನು ಕೂಡ ಹಾಳು ಮಾಡುವುದು. ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಕೋಬೇಕಾಗಿದೆ. ಆ ಸಂಸ್ಕೃತಿಯನ್ನ ಹೇಗೆ ಉಳಿಸ್ಕೊಳ್ಳೋದು? ಇಂಥ ಕಾರ್ಯಕ್ರಮಗಳಲ್ಲಿ ಏನ್ ನಡೀತದೆ ಅಂತ ಕಾರ್ಯಕ್ರಮಗಳಲ್ಲಿ ದೇಶಭಕ್ತಿ, ದೇಶ ಪ್ರೇಮ ಹಾಡನ್ನ ಹಾಡುವ ಮೂಲಕ, ಒಂದೇ ಮಾತರಂ ಹಾಡುವ ಮೂಲಕ ನಮ್ಮ ದೇಶಭಕ್ತಿಯನ್ನು ನಾವು ಉಳಿಸ್ಕೋಬೇಕಾಗಿದೆ. ನಮ್ಮ ದೇಶಕ್ಕೋಸ್ಕರ ನಾವು ಹೋರಾಡಿದಂತಹ ಮಹನೀಯರನ್ನ ನೆನೆಸ್ಕೋಬೇಕಾಗಿದೆ ಅಂತ ಹೇಳ್ತೇನೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಇಂದಿನ ಮಕ್ಕಳೇ ಕರೆಕ್ಟ್ ಅಲ್ವಾ? ಹಂಗಂದ್ರೆ ಏನು? ನೀವೆಲ್ಲ ಚಿಕ್ಕವರಿದ್ದೀರಲ್ವಾ, ಮುಂದೆ ನೀವೇನಾಗ್ತೀರಾ? ದೊಡ್ಡವರಾಗ್ತೀರಾ, ಇಂಜಿನಿಯರ್ಗಳಾಗ್ತೀರಾ, ಡಾಕ್ಟರ್ಗಳಾಗ್ತೀರಾ ಅಲ್ವಾ, ಸಮಾಜ ಸೇವಕರಾಗ್ತೀರಾ. ನಿಮ್ಮಲ್ಲಿ ಒಳ್ಳೆ ಗುಣಗಳನ್ನ ನೀವು ಬೆಳೆಸ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡ್ತೀರಾ ಅಲ್ವಾ. ಹಾಗಾಗಿ ನೀವೆಲ್ಲರೂ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋಬೇಕು. ಅದಕ್ಕೆಲ್ಲ ಹೇಳ್ಕೊಡೋರು ಯಾರು? ಇಲ್ಲಿರ್ತಕ್ಕಂತಹ ಶಿಕ್ಷಕರು. ಅವ್ರಿಗೆಲ್ಲ ನೀವು ಋಣರಾಗಿರ್ಬೇಕು ಅಲ್ವಾ. ಅದಕ್ಕೆ ಹೇಳೋದು ಗುರು ಬ್ರಹ್ಮ ಗುರು ವಿಷ್ಣು ಗುರು ಸೇವೋ ಮಹೇಶ್ವರ ಅಂತ ಏನ್ ಕರಿತೇವಲ್ವ ನಾವು, ಹಾಗೆ ಗುರುಗಳಿಗೆ ಮೊದಲನೇ ಆದಂತಹ ಆದ್ಯತೆಯನ್ನ ನೀವೆಲ್ಲರೂ ಕೊಡ್ಬೇಕು. ಗೊತ್ತಾಯ್ತಾ? ಇದರೊಂದಿಗೆ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಏನಕ್ಕೆ ಅಂದ್ರೆ ಕಾರ್ಯಕ್ರಮ ನಡಿಬೇಕಾಗಿದೆ. ಮಾತಾಡೋದಿದ್ರೆ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡ್ಬೋದು. ಆದ್ರೆ ನಾನು ಒಂದೇ ಒಂದು ವಿಷಯವನ್ನ ಹೇಳ್ತೇನೆ. ನೋಡಿ, ಸ್ವತಂತ್ರ ಹಾಗೆ ಬಂದಿಲ್ಲ, ಅದಕ್ಕೋಸ್ಕರ ತ್ಯಾಗವನ್ನ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಒಂದು ನಮ್ಮ ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು? ಅಹಿಂಸಾ ತತ್ವವನ್ನ ಹೇಳಿದ್ರೆ, ಅದೇ ತರನಾದಂತಹ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರು ಏನಂತ ಹೇಳಿದ್ರು? ನಮಗೆ ರಕ್ತವನ್ನ ಕೊಡಿ, ನಾವು ನಿಮಗೆ ಸ್ವತಂತ್ರವನ್ನ ಕೊಡ್ತೇವೆ ಅಂತ ಹೇಳಿ. ಹಾಗಾಗಿ ಬಹಳಷ್ಟು ಜನ ಬಲಿದಾನವನ್ನ ಮಾಡಿದರೆ. ಅಂತಹ ಒಂದು ಉತ್ತಮವಾದಂತಹ ಸ್ವಾತಂತ್ರ್ಯ ಸಿಕ್ಕಿರೋದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ.